ಹೆಲೋ ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ಟೋಕಿಯೋದಿಂದ ಯುಕೋಹೋಮಾಗೆ ಅದರದ್ದೇ ಆದ ಹಿಸ್ಟ್ರಿ ಇದೆ. ಏನಂದರೆ ಇದು ಜಪಾನ್ನ ಫಸ್ಟ್ ಇಂಟರ್ನ್ಯಾಷನಲ್ ಪೋರ್ಟ್. ಹಾಗಾಗಿ ಇಲ್ಲಿ ವೆಸ್ಟರ್ನ್ ಕಲ್ಚರ್ ಮತ್ತು ಜಾಪನೀಸ್ ಕಲ್ಚರ್ ಎರಡೂ ಮಿಕ್ಸ್ ಆಗಿದೆ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋಂಥ ಪಾರ್ಕ್ ಏನಿದೆ, ಇದು ವೆಸ್ಟರ್ನ್ ಸ್ಟೈಲಲ್ಲಿರುವಂಥ ಹಾರ್ಬರ್ ವ್ಯೂ ಪಾರ್ಕ್. ನಾವು ನಮ್ಮ ಡೇನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಮೇಲ್ಗಡೆಯಿಂದ ಹಾರ್ಬರ್ ವ್ಯೂ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ನಾವಂತೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಈ ಬಸ್ನ ಅಕೈ ಕುಟ್ಸು ಅಂತ ಕರೀತಾರೆ. ಯುಕೋಹೋಮಾದಲ್ಲಿರೋ ಟೂರಿಸ್ಟ್ ಪ್ಲೇಸ್ ನೋಡ್ಬೇಕಂದ್ರೆ ಈ ಬಸ್ಸಲ್ಲಿ ಹೋದ್ರೆ ಎಲ್ಲ ನೋಡ್ಕೊಂಡು ಬರ್ಬೋದು. ನೀವು ಈ ವಿಡಿಯೋದಲ್ಲಿ ನೋಡ್ತಿರೋಂಥ ಡಾಗ್ ಏನಿದೆ, ಇದನ್ನ ಶಿಬಾ ಅಂತ ಕರೀತಾರೆ. ಇದು ಜಾಪನೀಸ್ ಬ್ರೀಡ್. ಇಲ್ಲಿ ಡಾಗ್ಸ್ನ ತುಂಬಾ ಕ್ಯೂಟ್ ಆಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಈ ಟವರ್ ಇಂದ ಕಂಪ್ಲೀಟ್ ಯೋಕೋಹಾಮಾ ಬ್ಯೂಟಿಫುಲ್ ಆಗಿರುವಂತ ವ್ಯೂ ನೋಡಬಹುದು. We were sparks on quiet streets, two hearts finding where to meet, but life pulled us apart, left me talking to the dark. ಮೊತೊಮೊಚಿ ಅನ್ನೋಂಥದ್ದು ಇಲ್ಲಿರುವಂಥ ಒಂದು ವೆಸ್ಟರ್ನ್ ಸ್ಟೈಲಿಶ್ ಸ್ಟ್ರೀಟ್. ಜಪಾನಲ್ಲಿ ಸ್ಟ್ರೀಟ್ ಪರ್ಫಾರ್ಮೆನ್ಸ್ ತುಂಬಾನೇ ನಡೆಯುತ್ತೆ. ಅದೇ ಥರದೊಂದು ಸ್ಟ್ರೀಟ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನಡೀತಾ ಇತ್ತು. ನಾವು ಸ್ವಲ್ಪ ಟೈಮ್ ಅದನ್ನ ನೋಡ್ತಾ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ನಾವು ಬಂದಿದ್ದು ಯಮಾಶಿತಾ ಅನ್ನೋ ಪಾರ್ಕ್ಗೆ. ಇಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್ ಇತ್ತು. ಈ ಪಾರ್ಕಲ್ಲಿ ಸೀಸನ್ ಇಂದ ಸೀಸನ್ಗೆ ಫ್ಲವರ್ಸ್ ಚೇಂಜ್ ಆಗ್ತಾ ಇರುತ್ತೆ. ಈ ಶಿಪ್ನ ಕ್ವೀನ್ ಆಫ್ ದ ಪೆಸಿಫಿಕ್ ಅಂತ ಹೇಳ್ತಾರೆ. ಇದು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಸರ್ವೈವ್ ಆದಂಥ ಶಿಪ್. ಇದು ಯೋಕೋಹೋಮಾದಿಂದ ಸಿಯಾಟಲ್ಗೆ ಸಾಗ್ತಾ ಇದ್ದಂತ ಶಿಪ್. ಆದ್ರೆ ಈಗ ಇದನ್ನ ಪರ್ಮನೆಂಟ್ ಆಗಿ ಡಾಕ್ ಮಾಡಿ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇದು ಕಪಲ್ಸ್ಗೆ ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಟೋಕಿಯೋಗೆ ಬಂದ್ರೆ ಈ ಪ್ಲೇಸ್ ನ ತಪ್ಪದೆ ವಿಸಿಟ್ ಮಾಡಿ. ಇಲ್ಲೇ ಪಕ್ಕದಲ್ಲಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೀತಾ ಇತ್ತು. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಎಲ್ಲರೂ ಒಂದೇ ಥರ ಸ್ಟೆಪ್ ಹಾಕ್ತಾ ಇದ್ರು. ನಾವು ಸ್ವಲ್ಪ ಹೊತ್ತು ಆ ಡ್ಯಾನ್ಸ್ ನೋಡ್ತಾ ನಿಂತಿದ್ವಿ. ನೆಕ್ಸ್ಟು ನಮ್ಮ ಫ್ರೆಂಡ್ ಕೂಡ ಅವ್ರ ಥರ ಡ್ಯಾನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ನೆಕ್ಸ್ಟ್ ನಾವೆಲ್ಲ ಇದೇ ಜಾಗದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಜಾಗದಲ್ಲಿ ಡೈನಿಂಗ್ ವೈಲ್ ಬೋಟಿಂಗ್ ಅನ್ನೋ ಆಪ್ಷನ್ ಕೂಡ ಇದೆ. ನೆಕ್ಸ್ಟ್ ನಾವು ಹೋಗಿದ್ದು ಅಮ್ಯೂಸ್ಮೆಂಟ್ ಪಾರ್ಕಿಗೆ. How was the experience? Daijoubu? I feel dizzy. You feel dizzy. What about you? ಇದನ್ನ ಚೈನಾ ಟೌನ್ ಅಂತ ಹೇಳ್ತಾರೆ. ಯುಕೋಹೋಮಾದಲ್ಲಿ ಇಂಟರ್ನ್ಯಾಷನಲ್ ಪೋರ್ಟ್ ಸ್ಟಾರ್ಟ್ ಆದಮೇಲೆ ಈ ಚೈನೀಸ್ ಕಮ್ಯುನಿಟಿ ಕೂಡ ಹೆಚ್ಚಾಗಿದೆ. ಇಟ್ಸ್ ಅ ಸಿಂಬಲ್ ಆಫ್ ಅನದರ್ ಕಲ್ಚರಲ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು. ಇಲ್ಲಿರೋ ಚೈನೀಸ್ ಫುಡ್ ಸ್ಟ್ರೀಟಲ್ಲಿ ನಾವು ಚಿಕನ್ ಟ್ರೈ ಮಾಡಿದ್ವಿ. Which one? 33
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.